ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅಷ್ಟೇ. ನಾವೇನಾದರೂ ಶಿವನ ಒಂದು ತತ್ವವನ್ನು, ವಿಷ್ಣುವಿನ ತತ್ವವನ್ನು ಅರ್ಥ ಮಾಡಿಕೊಂಡರೆ ಬಹುಶಃ ನಮಗೆ ಪುರಂದರದಾಸರು ಶೀಘ್ರವಾಗಿ ನೆನಪು ಬಂದ್ಬಿಡ್ತಾರೆ. 365 ರಾತ್ರಿಗಳಲ್ಲಿ ಎಲ್ಲೂ ಕೂಡ ನೀನು ಎಚ್ಚರಿಕೆ ವಹಿಸಿ ರಾತ್ರಿ ಪೂಜೆ ಮಾಡುವಂತ ಎಲ್ಲೂ ಹೇಳಲ್ಲ. ದಕ್ಷಿಣಾಯನದಲ್ಲಿ ಬರತಕ್ಕಂತಹ ಆ ಶ್ರಾವಣ ಮಾಸದ ಅಷ್ಟಮಿ, ಕೃಷ್ಣಾಷ್ಟಮಿ ದಿವಸ ಅಂಗಾಂಗ ಸುಂದರನಾಗಿರ್ತಕ್ಕಂತಹ ಕೃಷ್ಣ ಜನನವಾಗ್ತಾನೆ. ಅದು ದಕ್ಷಿಣಾಯನದಲ್ಲಿ. ಈತ ಅರೂಪರೂಪಿಯಾಗಿ ಇರತಕ್ಕಂತಹದ್ದು ಲಿಂಗದ ರೂಪದಲ್ಲಿ ರಾತ್ರಿ 12 ಗಂಟೆಗೆ ಆತ್ಮಲಿಂಗವಾಗಿ ಆವಿರ್ಭಾವವಾಗ್ತಕ್ಕಂಥದ್ದು ಈ ಮಹಾಶಿವರಾತ್ರಿ ಎಂದು. ಇಬ್ಬರು ಹುಟ್ಟಿದ್ದು ರಾತ್ರಿ 12 ಗಂಟೆ. ನೋಡಿ, ಈ 5 ಅಂಶಗಳನ್ನ ಜಾಗರಣೆ ದಿನದಂದು ಏನಾದರೂ ಮಾಡ್ತೀನಿ ಅಂತಂದ್ರೆ, ಆ ಮಹಾಶಿವರಾತ್ರಿಯಿಂದ ಏನಾದರೂ ಮಾಡಿದ್ದೀನಿ ಅಂತಂದ್ರೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ, ನಾವು ಏನಾದರೂ ಒಂದು ತಂಬಿಗೆ ಶಿವನ ತಲೆಯ ಮೇಲೆ ನೀರನ್ನು ಹಾಕಿದ್ದೇ ಆದರೆ ಕೃತಜ್ಞತೆಯನ್ನ ಈ ಮೂಲಕ ಹೇಳುತ್ತಿರುವ ಭಾವನೆ ನಮ್ಮದಾಗಿರುವಂಥದ್ದು. ಸ್ವಾಮಿ ನಮಸ್ಕಾರ. ನವಶಕ್ತಿ ಪೀಠಂನ ಸಮಸ್ತ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿರೂಪಕಿ ಶ್ರುತಿ. ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ತಮಗೆ ತಿಳಿದಿರೋ ಹಾಗೆ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬಂದಿದ್ದೇವೆ. ಸೊ ಎಂದಿನಂತೆ ಇವತ್ತು ಕೂಡ ನಮ್ಮೊಂದಿಗಿದ್ದಾರೆ ಹಲವಾರು ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕಾಗಿ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ವೀಕ್ಷಕರೇ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸೊ ಶಿವರಾತ್ರಿ ಹಬ್ಬ ಇನ್ನೇನು ಸಮೀಪದಲ್ಲೇ ಇದೆ, ಇನ್ನೊಂದು 2-3 ದಿನದಲ್ಲಿ. ಹಾಗಾಗಿ ಹಬ್ಬದ ಆಚರಣೆ, ಕೆಲವರು ಉಪವಾಸವನ್ನು ಮಾಡ್ತಾರೆ, ಜಾಗರಣೆಯನ್ನು ಮಾಡ್ತಾರೆ. ಹೇಗೆ ಮಾಡಿದರೆ ನಾವು ಶಿವನಿಗೆ ಹತ್ತಿರವಾಗಬಹುದು ಅನ್ನೋಂಥ ಮಾಹಿತಿಯನ್ನು ಗುರುಜಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ಲಿದ್ದಾರೆ. ಗುರುಜಿ, ಮಾಹಿತಿಗಾಗಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಶಿವರಾತ್ರಿ ಹಬ್ಬದ ಆಚರಣೆ ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಂದೇ ಮಾತಲ್ಲಿ ನೀವು ಹೇಳಿದ್ರಮ್ಮ, ನೀವು ಒಂದು ಶ್ಲೋಕ ಹೇಳಿದ್ರಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅಷ್ಟೇ. ಒಂದು ತತ್ವವನ್ನು ನಾವೇನಾದರೂ ತಿಳಿದುಕೊಂಡಿವೆ ಅಂತಂದರೆ ಇನ್ನು ಬಹುಶಃ ಈ ಭೂಮಿ ಮೇಲೆ ನಾವು ಏನು ಮಾಡಿದ್ರೂ ವ್ಯರ್ಥ ಅನಿಸುತ್ತೆ. ಅರೆ, ಈ ಜನ್ಮ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವೇನೋ. ನಾವೇನಾದರೂ ಶಿವನ ಒಂದು ತತ್ವವನ್ನು, ವಿಷ್ಣುವಿನ ತತ್ವವನ್ನು ಅರ್ಥ ಮಾಡಿಕೊಂಡರೆ ಬಹುಶಃ ನಮಗೆ ಪುರಂದರದಾಸರು ಶೀಘ್ರವಾಗಿ ನೆನಪು ಬಂದುಬಿಡ್ತಾರೆ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿರಿ, ಹುಚ್ಚಪ್ಪಗಳಿರ ಅಂತಾರಲ್ಲ. ಒಂದೇ ಒಂದು ಸೆಕೆಂಡ್ ಕೂಡ, ಒಂದೇ ಒಂದು ಹಣಿವಿನ ತೃಣಕಾಷ್ಟ ಎಂತ ನಾವೇನು ಮಾತಾಡ್ತೀವಿ, ಎಲ್ಲೂ ಕೂಡ ನೀವು ಸಮಯವನ್ನು ವ್ಯರ್ಥ ಮಾಡದೆ ಶಿವನಾಮ ಜಪವನ್ನೇ ಮಾಡು ಅಂತ ಹೇಳೋದು. ಪ್ರತಿ ತಿಂಗಳು ಕೂಡ ಮಾಸ ಶಿವರಾತ್ರಿ ಅಂತ ತಿಂಗಳಿಗೊಮ್ಮೆ ಬರುತ್ತೆ. ಅದನ್ನು ಕೂಡ ಆಚರಣೆ ಮಾಡಿಕೊಂಡು ಕೆಲವರು ಬರ್ತಾರೆ. ಯಾರು ಆ ರೀತಿಯಾಗಿರತಕ್ಕಂತಹ ವೈಷ್ಣವರು ಈ ತಿಂಗಳಿಗೆ ಬರ್ತಕ್ಕಂಥ 2 ಏಕಾದಶಿನ ಆಚರಣೆ ಮಾಡೋಕ್ಕಾಗೋದಿಲ್ವೋ, ಬಹುಶಃ ಅವರೆಲ್ಲರೂ ಮಾಡ್ತಿರ್ತಾರೆ. ಇನ್ನು ಕೆಲವು ಜನ ಯಾರು ಮಾಡೋದಿಲ್ವೋ ಅವರಿಗಾಗಿಯೇ ಬರ್ತಕ್ಕಂಥದ್ದು ವೈಕುಂಠ ಏಕಾದಶಿ. ಅದೇ ರೀತಿಯೇ ಶಿವನ ಭಕ್ತರಿಗೂ ಪ್ರತಿ ತಿಂಗಳು ಕೂಡ ಬರ್ತಕ್ಕಂತಹ ಪ್ರದೋಷ ಅಥವಾ ಪ್ರತಿ ತಿಂಗಳು ಬರುವ ಆ ಒಂದು ಮಾಸ ಶಿವರಾತ್ರಿ, ಇದು ಯಾವುದೂ ಮಾಡಲಿಕ್ಕೆ ನಮಗೆ ಅನುಕೂಲವಾಗ್ತಿಲ್ಲ ಅನ್ನೋರಿಗೇ ವರ್ಷಕ್ಕೊಮ್ಮೆ ಬರುವಂಥದ್ದು ಮಹಾಶಿವರಾತ್ರಿ. ನೋಡಿ, 365 ರಾತ್ರಿಗಳಲ್ಲಿ ಎಲ್ಲೂ ಕೂಡ ನೀನು ಎಚ್ಚರಿಕೆ ವಹಿಸಿ ರಾತ್ರಿ ಪೂಜೆ ಮಾಡುವಂತ ಎಲ್ಲೂ ಹೇಳಲ್ಲ. ರಾತ್ರಿ ಪೂರ್ತಿ ನೀನು ನಿದ್ದೆ ಕೆಟ್ಟಿರೋಂತ ಹೇಳೋದಿಲ್ಲ. ಆದರೆ ಇಲ್ಲಿ ನಮಗೆ ಒಂದು ರಾತ್ರಿ ಮಾತ್ರ ನಮಗೆ ಅಪ್ಲೈ ಆಗುತ್ತೆ. ಅಂದರೆ ರಾತ್ರಿ ಎಲ್ಲ ಎಚ್ಚರದಿಂದಿರು, ರಾತ್ರಿ ಎಲ್ಲ ಎದ್ದಿರು ಅಂತ ಹೇಳುತ್ತೆ. ಅದು ಅದ್ಭುತವಾಗಿರತಕ್ಕಂತಹ ಮಹಾಶಿವರಾತ್ರಿ ಪ್ರೀತಿಯ ಬಂಧುಗಳೇ. ಈಗ ನೋಡಿ, ದಕ್ಷಿಣಾಯನದಲ್ಲಿ ಒಂದು ದಿನ ಬರುತ್ತೆ. ಆ ದಕ್ಷಿಣಾಯನದಲ್ಲಿ ಬರತಕ್ಕಂತಹ ಆ ಶ್ರಾವಣ ಮಾಸದ ಅಷ್ಟಮಿ, ಕೃಷ್ಣಾಷ್ಟಮಿ ದಿವಸ ಅಂಗಾಂಗ ಸುಂದರನಾಗಿರ್ತಕ್ಕಂತಹ ಕೃಷ್ಣ ಜನನವಾಗ್ತಾನೆ. ಅದು ದಕ್ಷಿಣಾಯನದಲ್ಲಿ.
ಅಂದರೆ ಭಗವಂತ ಶಿವ ಕೇಶವರಿಬ್ಬರು ಒಂದೇ ಅನ್ಲಿಕ್ಕೆ ನಮಗೆ ದಕ್ಷಿಣಾಯನದಲ್ಲಿ ಒಂದು ಅವತಾರ, ಈ ಉತ್ತರಾಯಣದ ಮಾಘ ಮಾಸದಲ್ಲಿ ಒಂದು ಅವತಾರವಾಗ್ತಕ್ಕಂತಹದ್ದು. ಒಂದು ನಾಣ್ಯದ ಎರಡು ಮುಖಗಳಿವು ಅಷ್ಟೇ, ಬೇರೆ ಇನ್ನೇನು ವ್ಯತ್ಯಾಸ ಆಗಲಿ ಅದು ಬೇರೆ ಇದು ಬೇರೆ ಅಂತ ಅಲ್ಲವೇ ಅಲ್ಲ. ಒಂದು ನಾಣ್ಯಕ್ಕೆ ಎರಡು ಮುಖಗಳೇಗೋ ಒಂದು ಕಡೆಯ ಮುಖ ಕೃಷ್ಣನನ್ನದಾದರೆ ಅದು ಅಂಗಾಂಗ ಸುಂದರ ಮಹಾನುಭಾವ. ಈತ ಅರೂಪರೂಪಿಯಾಗಿ ಇರತಕ್ಕಂತಹದ್ದು ಲಿಂಗದ ರೂಪದಲ್ಲಿ ರಾತ್ರಿ 12 ಗಂಟೆಗೆ ಆತ್ಮಲಿಂಗವಾಗಿ ಆವಿರ್ಭಾವವಾಗ್ತಕ್ಕಂಥದ್ದು ಈ ಮಹಾಶಿವರಾತ್ರಿ ಎಂದು. ಇಬ್ಬರು ಹುಟ್ಟಿದ್ದು ರಾತ್ರಿ 12 ಗಂಟೆನೆ. ನೋಡಿ, ನಿಧಾನಕ್ಕೆ ಸ್ವಲ್ಪ ಯೋಚನೆ ಮಾಡಿದ್ರೆ ಇದೇ ನಾನು ತತ್ವ ಅಂತ ಹೇಳಿದ್ದು. ಈ ತತ್ವ ಅನ್ನುವುದೇನಾದರೂ ನಾವು ಅರ್ಥ ಮಾಡಿಕೊಂಡರೆ ನೀವು ಭೇದ ಮಾಡೋದಿಲ್ಲ, ಯಾವುದರಲ್ಲೂ ಕೂಡ ನೀವು ಎಣಿಕೆ ಮಾಡಲಿಕ್ಕೆ ಹೋಗೋದಿಲ್ಲ, ಎಲ್ಲ ಒಂದೇ ಅಂತ ಗೊತ್ತಾಗ್ಬಿಡೋಂಥದ್ದು. ಅದಕ್ಕಾಗಿ ಮಹಾಶಿವರಾತ್ರಿಯಂದು ಶಿವ ಕರೆದ ಕೂಡಲೇ ಓಡಿ ಬರತಕ್ಕಂಥವ. ನೀವು ಅದೇ ಹೇಳ್ತಾನೆ, 5 ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೋಬೇಕು. ಈ 5 ಅಂಶಗಳನ್ನು ಜಾಗರಣೆ ದಿನದಂದು ಏನಾದರೂ ಮಾಡ್ತೀನಿ ಅಂತಂದರೆ, ಆ ಮಹಾಶಿವರಾತ್ರಿಯಿಂದ ಏನಾದರೂ ಮಾಡ್ತೀನಿ ಅಂತಂದರೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಈ ಮಾಘ ಮಾಸದ ವಿಶೇಷವಾಗಿರ್ತಕ್ಕಂತಹ ತ್ರಯೋದಶಿ ಚತುರ್ದಶಿಯ ಮಧ್ಯೆ ಬರತಕ್ಕಂಥ ಈ ಹಬ್ಬವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡೋದು ಅಂತಂದರೆ, ಯಾಕಂತಂದರೆ ಈ ನಮ್ಮ ಮಾನವ ಶರೀರ ಭೂಮಿಗೆ ಬಂದು ಕೂಡಲೇ ಕರ್ಮಗಳ ಮೂಟೆ ಜೊತೆಗೆ ಬರತಕ್ಕಂತಹದ್ದು. ಅದು ಒಳ್ಳೆಯದಿರಬಹುದು, ಕೆಟ್ಟದ್ದು ಇರಬಹುದು. ಆದರೆ ನಾವು ಕಷ್ಟ ಅಥವಾ ನಷ್ಟ, ದುಃಖ, ನೋವು ಇದೆಲ್ಲ ಸಹಿಸಲ್ಲ ನಾವು. ನಮಗೇನಾದರೂ ಸ್ವಲ್ಪ ಹೆಲ್ತ್ ವೈಸ್ ಏನೋ ತೊಂದರೆ ಬಂದರೆ ಡಾಕ್ಟರ್ ಬಳಿ ಹೇಗೆ ಓಡಿ ಹೋಗ್ತೀವೋ ಹಾಗೇ ಮಾನಸಿಕವಾಗಿ ನಾವೇನು ಜರ್ಜರಿತರಾಗಿದ್ದರೆ ಯಾರೂ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ ಸಹಾಯ ಈ ಮನುಷ್ಯ ಮಾಡಲಾರ. ಎಂಡ್ ಅಂತ ಗೊತ್ತಾ? ನೀವೆಲ್ಲಿ ಹೋಗ್ತೀರ ಅಂತಂದರೆ, ನನಗೆ ಪೀಸ್ ಬೇಕು, ನನಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೇಗೆ ಹೋಗ್ತೀರೋ, ಶಾಂತಿ ಬೇಕು ಅಂತಂದರೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಹಾಗೆ ಶಿವ ಸಾಯುಜ್ಯ ಸ್ಥಿತಿಯನ್ನು ತಲುಪಲಿಕ್ಕೆ ಶಿವರಾತ್ರಿ ಎಂದು 5 ಅಂಶಗಳನ್ನು ನಾವು ಚೆನ್ನಾಗಿ ನೆನಪಿಟ್ಕೊಳ್ತಕ್ಕಂಥದ್ದು. ಉಪವಾಸ ಎಲ್ಲ ವ್ರತಗಳಲ್ಲೂ ಬರುತ್ತೆ, ಆದರೆ ಜಾಗರಣೆ ಯಾವ ವ್ರತದಲ್ಲೂ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ವಿಶೇಷ ಏನು ಅಂತಂದರೆ, 1ನೇದು ಉಪವಾಸ, 2ನೇದು ಜಾಗರಣೆ, 3ನೇದು ಅತ್ಯಂತ ಪ್ರೀತಿಯ ಅವನಿಗೆ ಅಭಿಷೇಕ ಪ್ರಿಯ, ಅಭಿಷೇಕ ಮಾಡತಕ್ಕಂತಹದ್ದು. ಇನ್ನು ನಾಮ ಸಂಕೀರ್ತನೆ, 5ನೇದು ಬಿಲ್ಲಪತ್ರಾರ್ಚನೆ. ಈ 5 ಅಂಶಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಅದರಲ್ಲೂ ಅಭಿಷೇಕ ಅಂತಂದರೆ 2 ತಾಸಿಗೆ 1 ಯಾಮ. ಆ ಒಂದು ಪ್ರತಿ ರಾತ್ರಿ ಕೂಡ ಹೇಗೆ ನಮಗೆ ಈ ಯಾಮಗಳೆಲ್ಲ ಸ್ವಪ್ನ ಬಿದ್ದಾಗಲೂ ಅಷ್ಟೇ ಹೇಳ್ತಾರೆ ನೋಡಿ, ನಿಮಗೆ 3ನೇ ಯಾಮ 4ನೇ ಯಾಮ ಬಂದದ್ದು ಸ್ವಪ್ನ ಮಾತ್ರ ನಿಮಗೆ ಶೀಘ್ರವಾಗಿ ಫಲ ಕೊಡುತ್ತೆ. ಕೆಟ್ಟದ್ದಾಗ್ಬೋದು ಅಥವಾ ಒಳ್ಳೆಯದಾಗಿರ್ಬೋದು. ಹಾಗೇನೆ ಈ ಯಾಮಗಳಲ್ಲಿ ಅಭಿಷೇಕ ಅನ್ನೋದಿದೆಯಲ್ಲ, ನೀವೇನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡತಕ್ಕಂಥದ್ದು. ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ತಾ ಬರ್ತಾನೆ. 1ನೇ ಯಾಮ, 2ನೇ ಯಾಮ, 3ನೇ ಯಾಮ, 4ನೇ ಯಾಮ. ಈ ರೀತಿ ಯಾಮಗಳ ಒಂದು ಅಭಿಷೇಕವನ್ನು ಮಾಡತಕ್ಕಂಥದ್ದು. ಮೊದಲ ಯಾಮ ಇದೆಯಲ್ಲ, ವಿದ್ಯಾರ್ಥಿಗಳ ದಶದಿಶೆಯನ್ನು ಬದಲಿಸುವಂಥದ್ದು. ಆ 1ನೇ ಯಾಮದಲ್ಲಿ ವಿದ್ಯಾರ್ಥಿಗಳ ಕೈಯಿಂದ ಒಂದೇ ಒಂದು ತಂಬಿಗೆ ನೀರು ಆ ಒಂದು ಶಿವಲಿಂಗಕ್ಕೆ ಅರ್ಪಣೆ ಮಾಡಿದರೆ ಸಾಕು. ಮೊದಲೇ ಶಿವನ ತಲೆ ಮೇಲೆ ಚಂದ್ರಬಿಂಬವಿದೆ, ಅವನು ತಂಪಾಗಿರ್ತಾನೆ, ತಂಪಿದ್ದಾನೆ. ಆದರೆ ನಮ್ಮ ಭಾವನೆ ಏನು ಗೊತ್ತಾ? ನಾವು ಏನಾದರೂ ಒಂದು ತಂಬಿಗೆ ಶಿವನ ತಲೆಯ ಮೇಲೆ ನೀರನ್ನು ಹಾಕಿದ್ದೇ ಆದರೆ ಕೃತಜ್ಞತೆಯನ್ನು ಈ ಮೂಲಕ ಹೇಳುತ್ತಿರುವ ಭಾವನೆ ನಮ್ಮದಾಗಿರುವಂಥದ್ದು. ಸ್ವಾಮಿ, ನನಗೆ ಸ್ನಾನ ಮಾಡಲಿಕ್ಕೆ ನೀರು ಕೊಟ್ಟಿದೆಯಾ, ನಿನಗೆ ಕೃತಜ್ಞತೆ ಹೇಳ್ತಾ ಇದ್ದೇನೆ ಅನ್ನುವ ಭಾವನೆಯಿಂದ ನೀನು ಅಭಿಷೇಕ ಮಾಡೋದು. ಇನ್ನೇನು ಅವನಿಗೆ ಬೇಕಾಗಿಲ್ಲ, ಯಾವುದೂ ಕೂಡ ನೀವು ಮಾಡೋದು ಯಾವುದೂ ಬೇಕಾಗಿಲ್ಲ. ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆ. ನನಗಿಲ್ಲಿ ಆಹಾರ ಕೊಟ್ಟಿದೆಯಾ, ಅದು ತಿಂದುಕೊಂಡೇ ಜೀರ್ಣ ಆಗ್ತಾಯಿದೆ, ನಿನಗಾಗಿ ನಾನು ಅದು ನೈವೇದ್ಯವನ್ನು ಮಾಡುತ್ತಿದ್ದೇನೆ ಅಂತಕ್ಕಂಥ ಕೃತಜ್ಞತೆ ಸಲ್ಲಿಸುವಂಥದ್ದು ಇದೆಯಲ್ಲ, ಅದು ಮುಂದಿನ ಜನ್ಮಕ್ಕೂ ಬುನಾದಿ. ಜೊತೆಗೆ ಈ ಜನ್ಮದಲ್ಲಿ ಮಾಡಿರತಕ್ಕಂತಹ ಈ ತೊಡಕು ತೊಂದರೆಯಿಂದ ಹೊರಗೆ ಬರಲಿಕ್ಕೆ ಅಭಿಷೇಕ. 2ನೇದು, ನಾನು ಧನ ಸಂಪಾದನೆ ಮಾಡಬೇಕು. ಬಹುಶಃ ನಾನು ಎಷ್ಟೋ ತರಹದ ಕಷ್ಟಗಳನ್ನು ಅನುಭವಿಸಿದ್ದೇನೆ, ಏನು ಮಾಡಿದ್ರೂ ಕೂಡ 6 ಹತ್ತುತ್ತಿಲ್ಲ 3 ಇಳಿತಿಲ್ಲ ಅಂತಕ್ಕಂತಹ ನೋವುಗಳಲ್ಲಿ ವಿಲವಿಲ ಒದ್ದಾಟ ಮಾಡ್ತಿರ್ತಾರಲ್ಲ, ಅವರು 2ನೇ ಯಾಮದಲ್ಲಿ ಏನಾದರೂ ಅಭಿಷೇಕ ಮಾಡ್ತೀನಿ ಅಂತಂದರೆ, ಅದು ಯಾವುದೋ ನೀವು ಮಾಡ್ತಿದ್ದಲ್ಲ ಆ ಬಿಸ್ನೆಸ್ಸು, ಈ ವರ್ಷದಲ್ಲಿ ಪರೀಕ್ಷೆ ಮಾಡಿ ಅದು ಯಾಕೆ ಕೈ ಇಡಲು ನೋಡೋಣ, ಖಂಡಿತವಾಗಲೂ ಕೂಡ ನಿಮ್ಮನ್ನು ಕೈ ಹಿಡಿಯುತ್ತೆ 2ನೇ ಯಾಮದ ಪೂಜೆ. ಅದೇ ಹೇಳ್ತಾನೆ, ಶ್ರದ್ಧೆ ಭಕ್ತಿಯಿಂದ ನಿನಗೆ ದೊರಕಿರ್ತಕ್ಕಂಥ ಆ ಪರೀಕ್ಷಾ ಸಮಯವನ್ನು ನೀನು ಪರೀಕ್ಷೆ ಬರೀಲಿಕ್ಕೆ ಮೀಸಲಿಡಬೇಕು ವಿನಃ ಆವಾಗಲೂ ಕೂಡ ನೀನು ಗಮನ ಬೇರೆ ಕಡೆ ಕೊಡ್ತಾ ಚಾಟ್ ಮಾಡ್ತೀನಿ ಅಂತಂದರೆ ಪರೀಕ್ಷೆ ಸಮಯ ಮುಗಿದೋಗುತ್ತೆ, ಪೇಪರ್ ಕಿತ್ಕೊಂಡು ಆಚೆ ಕಳಿಸ್ತಾರೆ, ಮತ್ತೇನು ಮಾಡ್ತೀಯ? ಹಾಗೆ ಈ ಮಹಾಶಿವರಾತ್ರಿ ಬಂದಿದೆಯಲ್ಲ, ನಿಮಗಾಗಿ ಬಂದಿರತಕ್ಕಂಥ ಈ ಸಮಯವನ್ನು ಇದಕ್ಕೆ ಮೀಸಲಿಡಿ.
ನಿಮ್ಮ ಕಾಲ ಹರಟೆ ಇದೆಯಲ್ಲ, ಬೇರೆ ಸಮಯ ಇದೆ ಅದಕ್ಕಾಗಿ ಶಿವನಾಮ ಸ್ಮರಣೆಯಲ್ಲಿ ನೀವು ನಿರಂತರ ನಾಮಜಪವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಮತ್ತೊಂದು ವಿಶೇಷ ಇದೆ ಇಲ್ಲಿ. ಶಿವನ ದೇವಸ್ಥಾನದಲ್ಲಿ ಹೋಗಿ ವಿಷ್ಣುವಿನ ಜಪ, ಅದೇ ವಿಷ್ಣುವಿನ ದೇವಸ್ಥಾನಕ್ಕೆ ಶಿವನ ಜಪ ಯಾರು ಮಾಡ್ತಾರೋ ಇನ್ನು ನಾನು ಹೇಳೋದೇ ಬೇಡ ಅಂತ ಅದ್ಭುತವಾದ ಅನುಭೂತಿಯನ್ನು ಪಡ್ಕೊಂಡ್ಬಿಡ್ತಾರೆ. ಅವರನ್ನು ಭಗವಂತ ಬಂದು ಅಪ್ಕೊಂಡ್ಬಿಡ್ತಾನಂತೆ, ಹಗ್ ಮಾಡ್ಕೊಳ್ತಾನಂತ ರೀ. ಅಷ್ಟೇ ಪೂರ್ಣವಾಗಿ ನಿಮ್ಮನ್ನು ಎಂದೂ ಕೂಡ ಬಿಡದೆ ಹಿಂಬಾಲಿಸ್ತಾನೆ ಅಷ್ಟು ಅದ್ಭುತಗಳಿದ್ದಾವೆ. ಅದಕ್ಕಾಗಿ ನೀವು ಅಭಿಷೇಕಾದಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ, ಆ ಶಿವನಾಮ ಜಪವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಿಮಗೆ ಏನು ಸಾಧ್ಯವಾಗುತ್ತೋ, ಬಿಲ್ಲಪತ್ರೆಯನ್ನೇನಾದರೂ ಇವತ್ತು 5 ಶಿವನ ದೇಗುಲ ಕೊಡ್ತೀನಿ ಅಂತಂದರೆ ಬಹುಶಃ ನಿಮ್ಮ ಕುಟುಂಬಸ್ಥರು ಈ ಹಿಂದೆ ಮಾಡಿರೋ ಎಲ್ಲ ದೋಷಗಳು ಕೂಡ ನಿರ್ನಾಮವಾಗಿ ನೀವು ಮಾಡತಕ್ಕಂಥ ಕೆಲಸದಲ್ಲಿ ನಿರ್ಮಾಣದ ಹಂತಕ್ಕೆ ನಿಮ್ಮನ್ನು ಭಗವಂತ ನಿಲ್ಲಿಸ್ತಾನೆ. ಅದು ಶಿವ. ಹಾಗಾಗಿ ಶಿವಕೇಶವರಲ್ಲಿ ಭೇದವಿಲ್ಲದೆ ನೀವೇನಾದರೂ ಮಾಡ್ತೀನಿ ಅಂತಂದರೆ ಆ ಶಿವನಾಮ ಸ್ಮರಣೆಯನ್ನು ಮಾಡೋ ಮುಖಾಂತರ ಅಭಿಷೇಕಾದಿಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ಕೆಲವೊಂದು ದೇವಸ್ಥಾನ ರಾತ್ರಿ ಪೂರ್ತಿ ಜಾಗರಣೆ ಮಾಡ್ತಿರ್ತಾರೆ, ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ನಮಕ ಚಮಕಾದಿಗಳೊಂದಿಗೆ ಆ ರುದ್ರನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಎಲ್ಲ ಸೇವೆಗಳು ಕೂಡ ಮಾಡ್ತಿರ್ತಾರೆ. ನಿಮಗೆ ಏನು ಸಾಧ್ಯ ಇದೆಯೋ ಅದನ್ನು ಮಾಡತಕ್ಕ, ನಿಮಗೆ ದೇಹ ಸಹಕರಿಸಬೇಕು. ಬಹುಶಃ ಯಾರಿಗೆ ಸಹಕರಿಸಲ್ವೋ ವಯೋವೃದ್ಧರು, ಮಕ್ಕಳು ಬೇಕಾದರೆ ಒಪ್ಪತ್ತಿನ ಊಟ ಮಾಡಿಕೊಂಡು ಒಂದಷ್ಟು ಶಿವನಾಮ ಸ್ಮರಣೆ ಮಾಡಿ, ಯಾರಿಗೆ ಸಾಧ್ಯ ಆಗುತ್ತೆ ಅವರೆಲ್ಲ ಕೂಡ ಒಂದು ಸೇವೆಯನ್ನು ಮಾಡುವಂಥದ್ದು. ಎಷ್ಟೋ ಇದೆ. ನೀವು ಸೇವೆ ಮಾಡ್ತೀನಿ ಅಂತಂದರೆ ನನಗೆ ನಾಮ ಜಪ ಹೇಳೋಕ್ಕೆ ಆಗಲ್ಲ ಗುರುಗಳೇ, ಬರಲ್ಲ ಅಂತಂದರೆ ಆ ದೇವಸ್ಥಾನದ ಮುಂದುಗಡೆ ಸ್ವಲ್ಪ ನೀರು ಹಾಕಿ ಸಾರಿಸಿ ರಂಗವಲ್ಯ ಅಲಂಕೃತ್ಯ ಒಂದು ರಂಗವಲ್ಯ ಹಾಕುವಂಥದ್ದು. ನಮ್ಮ ಕೈ ಮತ್ತೇನೂ ಮಾಡೋಕ್ಕಾಗಲ್ಲ ಅಂತ ಒಂದಷ್ಟು ಅರಿಶಿನ ಕುಂಕುಮವನ್ನು ಆ ದಿನ ದೇವಸ್ಥಾನಕ್ಕೆ ಕೊಡುವಂಥದ್ದು. ಇನ್ನು ಸತ್ವಕ್ಕೆ ಸಂಬಂಧಪಟ್ಟ, ರಜಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ, ತಮೋಗುಣಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದನ್ನು, ನಮಗೆ ಕಫ ವಾತ ಪಿತ್ತಾದಿಗಳನ್ನು ಹೇಗೆ ಸಮವಾಗಿ ದೇಹದಲ್ಲಿ ನೋಡಿ, ಕಫ ವಾತ ಪಿತ್ತ 3 ದೇಹದಲ್ಲಿ ಇರಬೇಕು, ಆದರೆ ಯಾವುದು ಜಾಸ್ತಿ ಆಗಬಾರದು. ಈ ರೀತಿಯಾಗಿ ನಮ್ಮನ್ನು ಸಮಪ್ರಮಾಣ ಇರತಕ್ಕಂಥ ಶಕ್ತಿ ಯಾವುದಕ್ಕಿದೆ ಅಂತಂದರೆ ವಿಭೂತಿಗಿದೆ. ಅದು ಕಾಲದ ಪ್ರತೀಕ. ಹಾಗಾಗಿ ನಿಮಗೆ ಕಾಲ ಯಾಕೋ ನಮ್ಮ ಟೈಮ್ ಸರಿಯಿಲ್ಲ ಅಂತ ಹೇಳ್ತೀರಲ್ಲ, ಅವರೆಲ್ಲರೂ ಕೂಡ ವಿಭೂತಿಯನ್ನು ಧಾರಣೆ ಮಾಡೋ ಮುಖಾಂತರ, ವಿಭೂತಿಯನ್ನು ದಾನ ಮಾಡೋದರಿಂದ ನಿಮ್ಮ ಸಮಯವನ್ನು ನೀವೇ ರಿಪೇರಿ ಮಾಡ್ಕೊಳ್ತೀರಿ, ನೀವೇ ಸರಿ ಮಾಡಿಕೊಳ್ತೀರಿ. ಅಷ್ಟೊಂದು ಶಕ್ತಿ ಇದೆ. ಅದಕ್ಕಾಗಿಯೇ ಹೇಳ್ತಾನೆ ಆ ಕಾಲಪುರುಷ, ಕಾಲಭೈರವ ಅಂತಂದರೆ ಆ ಒಂದು ವಿಭೂತಿ 3 ಇದೆಯಲ್ಲ, ಅದೇ ಪ್ರಾತಃ ಕಾಲ, ಅದೇ ಮಧ್ಯಾಹ್ನ ಕಾಲ, ಅದೇ ಸಾಯಂಕಾಲ, ಅದೇ ಯಮಗಂಡ ಕಾಲ, ಅದೇ ಗುಳಿಕಾಲ, ಅದೇ ರಾಹುಕಾಲ, ಅದೇ ಮಳೆಗಾಲ, ಅದೇ ಚಳಿಗಾಲ, ಅದೇ ಬೇಸಿಗೆ ಕಾಲ, ಅದೇ ನಿಮಗೆ ಶುಭ ಕಾಲ. ಪ್ರೀತಿಯ ಬಂಧುಗಳೇ, ನೀವೇನು ಮಾಡಬೇಕು ಅಂತ ಹೊರಡ್ತೀರೋ ಮಾಡೋದನ್ನು ಪ್ರೀತಿಯಿಂದ ಮಾಡುತ್ತಾ ಬನ್ನಿ. ಯಾರೋ ಯಾವುದೋ ದೇವಸ್ಥಾನದಲ್ಲಿ ಒಂದು ಪಲ್ಲಕ್ಕಿ ಕಟ್ತಾ ಇರ್ತಾರೆ, ಆ ಪಲ್ಲಕ್ಕಿ ಮಾಡಬೇಕಾದ್ರೆ ಅದಕ್ಕೊಂದು ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೋ ಆ ಸೇವೆಯನ್ನು ಮಾಡತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟ ಹೂವನ್ನು ಕೊಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟ ಫಲವನ್ನು ಕೊಡುವಂಥದ್ದು, ಏನು ಸಾಧ್ಯವಾಗುತ್ತೋ ಅದನ್ನು ಮಾಡುತ್ತಾ ಶಿವನಾಮ ಸ್ಮರಣೆ ಮಾಡೋ ಮುಖಾಂತರ ಜಾಗರಣೆ ಮಾಡ್ತೀರಿ. ಜಾಗರಣೆ ಮಾಡುತ್ತಾ ನೆಕ್ಸ್ಟ್ ಡೇ ಏನು ಪ್ರಾತಃ ಕಾಲಕ್ಕೆ ಇರುತ್ತೋ ಆವಾಗ ಮತ್ತೊಮ್ಮೆ ಶಿವನಿಗೆ ಅಭಿಷೇಕ ಜರುಗುವುದೇ ಎಲ್ಲಾದರೂ ನೋಡುತ್ತಾ ಗಂಧವನ್ನು ನೀವು ಹಚ್ಕೊಡ್ತಕ್ಕಂಥದ್ದು. ಅದೇ ನೀವು ಮನೆಗೆ ಬರಬೇಕಾದರೆ ಜಾಗರಣೆಯನ್ನು ಮಾಡಿ ರಾತ್ರಿಯೆಲ್ಲ ಭಗವಂತನಿಗೆ ಏನು ಸೇವೆ ಮಾಡಿರುತ್ತಾರೋ ಆ ತೀರ್ಥ ಪ್ರಾಶನವನ್ನು ಮಾಡಿಕೊಳ್ತಾ ಗಂಧವನ್ನು ಇಟ್ಕೊಂಡು ಬರ್ತೀರಂತಂದರೆ ಆನಂದ ಆ ಗಂಧದೊಂದಿಗೆ, ಶ್ರೀಗಂಧದೊಂದಿಗೆ ಆತ್ಮೀಯವಾಗಿರತಕ್ಕಂಥ ಆನಂದಾನಂದ ಕಂದಳಿತ ಹೃದಯಾರವಿಂದರಾಗ್ತೀರಿ ಪ್ರೀತಿಯ ಬಂಧುಗಳೇ. ಗುರುಜಿ, ಶಿವರಾತ್ರಿ ಹಬ್ಬ ಇನ್ನೇನು ಸಮೀಪದಲ್ಲೇ ಇದೆ. ಅದರ ಆಚರಣೆ ಹೇಗೆ ಮಾಡಬೇಕು ಅಂತ ಮುಂಚಿತವಾಗಿ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಅದರಲ್ಲೂ ಕೂಡ ಎಳೆಯಾಗಿ ಯಾವ ರೀತಿಯಾಗಿ ನಾವು ಆತನನ್ನು ಒಲಿಸ್ಕೊಳ್ಬಹುದು ಈ ಹಬ್ಬದ ದಿನದಂದು ಅಂತ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ತಮಗೆ. ಹರೇ ಶ್ರೀನಿವಾಸ. ವೀಕ್ಷಕರೇ, ನೋಡಿದ್ರಿ ಅಲ್ವಾ, ಮಹಾಶಿವರಾತ್ರಿ ಹಬ್ಬ ಇನ್ನೇನು ಸಮೀಪದಲ್ಲೇ ಇದೆ. ಅದರ ಆಚರಣೆ ನಾವು ಹೇಗೆ ಮಾಡಿದ್ರೆ ಶಿವನನ್ನು ನಾವು ಒಲಿಸ್ಕೊಳ್ಬಹುದು. ಅಷ್ಟೇ ಅಲ್ಲ, ಸ್ಮಶಾನವಾಸಿಯಾಗಿದ್ರೂ ಕೂಡ ವಿಭೂತಿಯನ್ನು ಇಷ್ಟಪಡುವಂಥವನು ಶಿವ, ಬಿಲ್ವಪತ್ರೆಯನ್ನು ಇಷ್ಟಪಡುವಂಥವನು ಶಿವ. ಇಂಥ ಒಂದು ಚಿಕ್ಕ ಪುಟ್ಟ ವಸ್ತುಗಳ ಮೂಲಕ ಅವನನ್ನು ನಾವು ತೃಪ್ತಿಪಡಿಸಬಹುದು ಅನ್ನೋದಾದರೆ ನಾವು ಕೂಡ ಯಾಕೆ ಮಾಡಬಾರ್ದು, ಹೌದಲ್ವಾ? ಹಾಗಿದ್ರೆ ಗುರೂಜಿಯವರು ಪ್ರತಿಯೊಂದು ವಿಷಯವನ್ನು ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಬರುವಂತಹ ಶಿವರಾತ್ರಿ ಹಬ್ಬದ ದಿನ ಗುರೂಜಿ ಅವರು ತಿಳಿಸ್ಕೊಟ್ಟಂತಹ ಎಲ್ಲ ಆಚರಣೆಗಳನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇಂದಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.